ಬಿಗ್ ಬಾಸ್ ಮುಗಿದು 3 ದಿನ ಬಂದ ನಂತರ ನಿಮ್ಮೂರಿಗೆ ಬಂದಿದ್ರಿ. ಏನ್ ಮಿಸ್ ಮಾಡ್ಕೊಂಡ್ರಿ? ಬಿಗ್ ಬಾಸ್ ಅಂತ ತಕ್ಷಣ ಏನ್ ಮಿಸ್ ಆಗುತ್ತೆ ನಿಮಗೆ? ನಾವು ಬಿಗ್ ಬಾಸ್ ಅಂತ ಫಸ್ಟ್ ಮೈಕ್ ನೋಡುತ್ತೀವ್ರಿ. ಆಮೇಲೆ ಬೆಳಗ್ಗೆ ಎದ್ರ ಹಾಡು ಹಾಕ್ತಿದ್ರ. ಆ ಹಾಡು ಕೇಳಿದ್ರೆ ನಿದ್ದೆ ಎಚ್ಚರ ಆಕಿತ್ತ. ಇವತ್ತು ಬೆಳಿಗ್ಗೆ ಎಚ್ಚರನ ಆಗಿಲ್ರಿ. ಅಲ್ಲ, ನೀವು ಬಿಗ್ ಬಾಸ್ ಹಾಡು ಕೇಳಿದ್ರೆ ನಿಮ್ಗೆ ಎಚ್ಚರ ಆಗ್ತಿತ್ತು ಅಂತಂದ್ರಿ. ಆದ್ರೆ ಬಿಗ್ ಬಾಸ್ ಮನೆ ಒಳಗೆ ನೀವು ಆಡಿರೋ ಹಾಡು ತುಂಬಾ ವೈರಲ್ ಆಗ್ಯಾವ. ಆ ವೈರಲ್ ಆಗಿರೋ ಹಾಡು ನಾವು ಹೊರಗಡೆ ಬಂದು ಕೇಳಿದಾಗ ನಿಮ್ಗೆ ಏನು ಅನ್ನಿಸ್ತು? ಹ್ಞೂ ರೀ, ನಾ ಎಲ್ಲಿ ಮ್ಯೂಸಿಕ್ ಹಾಡಿನ ಅಂತ ನನಗೆಲ್ಲ ಲೆಕ್ಕಿರಲಿಲ್ಲ. ಎಲ್ಲ ಮ್ಯೂಸಿಕ್ ಹಾಕಿ ಭಾರಿ ಚೆನ್ನಾಗಿ ಮಾಡೋದು. ನಾನು ಖುಷಿ ಆಯ್ತು. ಇನ್ನು ಹಂಗೆ ಮಾಡ್ತಾರೆ. ಇನ್ನು 2-3 ಹಾಡು ಎಷ್ಟು ಜಾಸ್ತಿನೇ ಹೇಳ್ತೀನಿ, 2 ಲೈನ್ ಜಾಸ್ತಿನೇ ಹಾಡ್ತಿದ್ದೆ. ಅವಾಗ ಸುಮ್ಮನೆ ಅಲ್ಲಿ ಇಲ್ಲ, ನ್ಯೂಸ್ ಕಳಿಬೇಕಲ್ಲ, ಟೈಮ್ ಪಾಸ್ ಮಾಡಕ್ಕೆ ಒಂದು ಹಾಡು ಹೇಳ್ತಿದ್ರಿ. ಆದ್ರೆ ನಿಮ್ಮ ಹಾಡುಗಳು ಸಿಕ್ಕಾಪಟ್ಟೆ ವೈರಲ್ ಆದವು. ಅವ್ನು ನೋಡಿದ್ರೆ ನೀವು ಮನೆ ಒಳಗಡೆ ಇದ್ರಿ, ಆದ್ರೆ ಹೊರ ಜಗತ್ತಿನಲ್ಲಿ ಮಾತ್ರ ಹನುಮಂತ ಅವ್ರದೇ ಸೌಂಡ್ ಅಷ್ಟೊಂದು ಮಟ್ಟಿಗೆ ಹಾಡು ಫೇಮಸ್ ಆಗಿದ್ವು. ಈ ಹಾಡಿನ ಬಗ್ಗೆ ಏನು ಹೇಳಕ್ ಇಷ್ಟಪಡ್ತೀರಿ? ಯಾಕಂದ್ರೆ ನಿಮ್ಮ ನೆನಪುಗಳನ್ನ ಒಂದು ನೆನಪು ಮಾಡ್ಕೊಂಡು ಹೇಳ್ತಾ ಹಾಡಲ್ಲ, ಸಿಚುವೇಶನ್ ತಕ್ಕಂಗೆ ಹಾಡು ಹೇಳ್ತಾ ಇದ್ರಿ ನೀವು ಅಲ್ಲಿ. ಜಾನಪದ ಹಾಡ್ತಿದ್ದಲ್ಲ, ಜಾನಪದ ಹಾಡ್ತಿದ್ದಲ್ಲ, ಹಾಗಾಗಿ ಹಾಡ್ತಿದ್ರು. ಸುಮ್ ಬಾಯಿ ಬುದ್ಧಿ ಹಾಡ್ತಿದ್ದೆ. ಇವತ್ತಿನ ವೇದಿಕೆ ಕಾರ್ಯಕ್ರಮದ ಬಗ್ಗೆ ಮಾತಾಡಿದ್ರು. ರಾಥೋಡ್ ಸರ್ ಮಾತಾಡಿದ್ರು, ಓಟರ್ ಸರ್ ಮಾತಾಡಿದ್ರು. ನಮಗೆ ಖುಷಿ ಅನ್ಸಿತ್ತಂದ್ರೆ ರಾಥೋಡ್ ಸರ್ ಒಂದು ಮಾತು ಹೇಳ್ತಾರೆ, ಶಿಷ್ಯ ತುಂಬಾ ಬೆಳೆದ, ನಾವು ಶಿಷ್ಯ ಅಂತ ಹೇಳ್ಕೊಳಕ್ ನಮಗೆ ಭಯ ಆಗುತ್ತೆ, ಅಷ್ಟೊಂದು ಬೆಳೆದ ಅನ್ನೋದು ಒಂದ್ ಕಡೆ. ಇನ್ನು ಒಡ್ರ ಸರ್ ತುಂಬಾ ನಿಮಗೆ ನೀವೇ ಹೇಳಿದ್ರಿ, ಅವ್ರ ಹೊರತಕ್ಕೆ ನಾ ಸಾಲಿ ಬಿಟ್ಟಿದ್ದೆ ಅನ್ನೋ ಮಟ್ಟಿಗೆ ಹೇಳಿದ್ರಿ. ಹೇಗೆ ಅವ್ರ ಬಗ್ಗೆ ಹೇಳಿದ್ರೆ ಏನು ಹೇಳ್ತೀರಿ? ಹೌದು ಸರ್ ನಮಗೆ ಆವಾಗ ತಿದ್ದಿ ಬುದ್ಧಿ ಹೇಳಿಲ್ಲ ಅಂದ್ರೆ ನಾವು ಇನ್ನೂ ಇಷ್ಟು ದಾರಿ ಅನ್ಕೊಂತಿದ್ದಿಲ್ಲ. ಒಡ್ರ ಸರ್ ಆಗಲಿ, ಆಟೋಡ್ ಸರ್ ಆಗಲಿ, ಕುರಟ್ಟಿ ಸರ್ ಅವಾಗ ಸರ್ ಎಲ್ಲ ನಮಗೆ, ನಾನು ಕುರಿ ಹೋಗ್ಬಿಡ್ತಿದ್ದೆ. ಸರ್ ಒಂದು 2 ಹುಡುಗರು ಕರ್ಕೊಂಡ್ ಬರ್ತಿದ್ರು. ಸರ್ ಆರಾಮಿಲ್ಲ ಅಂದ್ರೆ ಬಿಡ್ತಿದ್ದಿಲ್ಲ. ಅಂದ್ರೆ ಭಾರಿ ಪ್ರತಿಭಾ ಕಾರಂಜಿಗಾಗಲಿ ಸರ್ ಗುರುಗಳನ್ನ ಎಷ್ಟು ನೆನೆಸಿದ್ರು ಅಷ್ಟೇ ರೀತಿ ಈಗ ನಿಮ್ಮೂರಿನಲ್ಲಿ ನಾವು ಒಂದಷ್ಟು 2-3 ದಿನ ಮಾತಾಡ್ತಾ ಇದ್ದಾಗ ಹನುಮಂತು ಅಂತ ಒಂದು ಪ್ರತಿಭೆ ಇಡೀ ಜಗತ್ತಿಗೆ ಪರಿಚಯದಾಗಿದ್ದಾರೆ. ನಮಗಿಲ್ಲಿ ಅವ್ರ ಮೂಲಕ ಒಂದು ಏನು ಸಂಗೀತ ಶಾಲೆ ನಮ್ಮ ಊರಿನಲ್ಲಿ ಇದಾಗಬೇಕು ಅನ್ನೋ ಒಂದು ಇದೆ. ಇದ್ರ ಬಗ್ಗೆ ಮುಂದಿನ ದಿನಗಳಲ್ಲಿ ಏನಾದ್ರು ಯೋಚನೆ ಮಾಡ್ತೀರಾ? ಮಾಡೋಣ್ರಿ ಮಾಡಿ ಮಾತಾಡೀನ್ರಿ. ಬಿಗ್ ಬಾಸ್ ಗೆಲ್ಲಿಸಿದ